ಲಗ್ನದಲ್ಲಿ ರವಿ ಇರುವುದರಿಂದಾಗಿ ಸಣ್ಣ ಪುಟ್ಟ ವಿಷಯಗಳಿಗೂ ಸಿಟ್ಟು ಮಾಡಿಕೊಳ್ಳುವಂತಹದ್ದು. ಅಲ್ಲಿ ಶೂರಸ್ತಬ್ಧ ವಿಕಲನಯನಃ ನಿರ್ಗುಣೋರ್ಕೆ ತನುಸ್ತೆ ಅಂತ ಹೇಳುವಂತಹ ಫಲ. ಆದ್ದರಿಂದ ಲಗ್ನದಲ್ಲಿ ರವಿ ಬಂದಾಗ ತನ್ನ ಶೌರ್ಯ, ತನ್ನ ಪರಾಕ್ರಮ ಎಲ್ಲವೂ ನೆನಪಾಗುತ್ತೆ. ಅದು ಗುಬ್ಬೆಯ ಮೇಲೆ ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ಬೇಡದ ಕಡೆಯಲ್ಲಿ ನಮ್ಮ ಕೋಪ ಪ್ರತಾಪಗಳು ಕಂಡುಬರುತ್ತೆ. ಆದ್ದರಿಂದ ಅದರ ಕಡೆ ಸ್ವಲ್ಪ ಗಮನ ಹರಿಸಿ ಕೇವಲ ಮಾತಿನಿಂದಲೇನೆ, ಒಳ್ಳೆಯ ಮಾತಿನಿಂದಲೇನೆ ನೀವು ನಿಮ್ಮ ಕೆಳಗಿನವರಿಂದ ಕೆಲಸವನ್ನು ತೆಗೆದುಕೊಳ್ಳಬಹುದಾಗಿದೆ. ಇನ್ನು ವಿದ್ಯಾರ್ಥಿಗಳು ಅಂತ ಯಾರಿದ್ದೀರಿ, ವಿದ್ಯಾರ್ಥಿಗಳು ಶ್ರಮ ಅಧಿಕವಾಗಿ ಪಡಬೇಕು. ಆಲಸ್ಯ ಜಾಸ್ತಿ ಆದದ್ದರಿಂದ ಓದಿನ ಕಡೆ ಗಮನ ಇಲ್ಲದೆ ಹೋಗಬಹುದು, ಅಥವಾ ನನಗೆಲ್ಲ ಗೊತ್ತು ಅನ್ನುವಂಥದ್ದು ಕೂಡ ನಮಗೆ ಸಮಸ್ಯೆ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡದೆ ಹೆಚ್ಚಿನ ಶ್ರಮವನ್ನು ನಾವು ಪಡ್ತಾ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದರೆ ವಿದ್ಯಾರ್ಥಿಗಳು ನೈಪುಣ್ಯ ಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಕುಟುಂಬದಲ್ಲಿಯೂ ಕೂಡ ಇಲ್ಲಸಲ್ಲದ ಆಪಾದನೆಗಳು, ಇಲ್ಲಸಲ್ಲದ ಕಿರಿಕಿರಿ ಆಗುವಂಥದ್ದು,